ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಲ್ವರ್ ಐಟಮ್ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡೋಣ ಅಂತ ಸ್ನೇಹಿತರೆ. ಏನಕ್ಕೆ ಅಂದರೆ ನಮ್ಮ ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬಗಳು ಈಗ ಇನ್ನೇನು ತುಂಬ ಜನ ಆಗಸ್ಟ್ 21ಕ್ಕೆ ಮಾಡ್ತಾರೆ, ಆಗಸ್ಟ್ 28ಕ್ಕೆ ಮಾಡ್ತಾರೆ, ಸ್ವಲ್ಪ ಜನ ದೀಪಾವಳಿ ಹಬ್ಬದ ಟೈಮಲ್ಲೂ ಮಾಡ್ತಾರೆ. ಅವರು ತುಂಬ ಜನ ಪೂಜಾ ಐಟಮ್ಗಳು, ಬೆಳ್ಳಿದು ಪೂಜಾ ಐಟಮ್ಗಳು ತಗೊಳ್ಳೋದಾಗಲಿ, ಅಥವಾ ಲಕ್ಷ್ಮೀದು ಫೇಸ್ ಮುಖ ತಗೊಳ್ಳೋದಾಗಲಿ, ಅಥವಾ ನೀವೇನಾದ್ರು ಕಳ್ಸೋದಕ್ಕೆ ಮತ್ತು ಕಾಯಿ ಆ ಥರ ಎಲ್ಲ ಫುಲ್ ಕಳ್ಸಿದ್ದೆಲ್ಲ ಐಟಮ್ಸ್ ತೊಗೋಬೇಕು ಅಂತ ಏನಾದ್ರು ಇದ್ದರೆ ಸ್ನೇಹಿತರೆ, ನೀವು ಈ ಥರ ಬೆಳ್ಳಿ ಐಟಮ್ ನಾವೊಂದು ಇದಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಎಲ್ಲ ವೀಡಿಯೋನ ಎಲ್ಲ ಮಾಡ್ಕೊಂಡು, ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಲ್ಲಿ ಬರ್ತಾ ಇದೆಯಲ್ಲ, ಹಾಗಾಗಿ ತುಂಬ ಲಕ್ಷ್ಮಿ ಫೇಸಸ್ಗಳಾಗಲಿ, ಬೆಳ್ಳಿ ಬಟ್ಲುಗಳಾಗಲಿ, ಅಥವಾ ದೀಪದ ಕಂಬಗಳಾಗಲಿ, ಅಥವಾ ದೇವ್ರ ಫೋಟೋಗಳಾಗಲಿ ಬೆಳ್ಳಿಲಿ ತುಂಬ ಅಷ್ಟು ಚೆನ್ನಾಗಿ ಮಾಡಿ ತುಂಬ ಐಟಮ್ಸ್ಗಳನ್ನ, ಸಿಲ್ವರ್ ಬೆಳ್ಳಿ ಐಟಮ್ಸ್ಗಳನ್ನ, ಪ್ರಾಡಕ್ಟ್ಗಳನ್ನ ತಂದು ಇಟ್ಕೊಂಡಿದ್ರು ಸ್ನೇಹಿತರೆ. ಏನಕ್ಕೆ ಅಂದರೆ ಲಕ್ಷ್ಮಿ ಹಬ್ಬಗಳು ಬರೋದ್ರಿಂದ ತುಂಬ ಜನಗಳು ಬೆಳ್ಳಿನ ಖರೀದಿ ಮಾಡ್ತಾರೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಿ ಕಂಬಗಳು, ತುಂಬ ಅಷ್ಟು ಚೆನ್ನಾಗಿ ಬೇರೆ ಬೇರೆ ಥರ ಬೆಳ್ಳಿ ಕಂಬಗಳು. ನಮಗೇನು ಅಟ್ರಾಕ್ಷನ್ ಆಗಿದ್ದು ಅಂದರೆ ಕಳಸಗಳು ಅಷ್ಟೇ, ಒಂದಕ್ಕಿಂತ ಒಂದು ಕಳಸಗಳನ್ನ ಅಷ್ಟು ಚೆನ್ನಾಗಿ ಎಲ್ಲ ಹೊಸ ಡಿಸೈನಾಗಿ ತರಿಸಿದ್ರು ಆ್ಯಕ್ಚುಲಿ. ಮತ್ತು ಅದಲ್ದಲೇ ಕಳಸದ ಕೆಳಗಡೆ ಇಡ್ತಿರಲ್ಲ ತಟ್ಟೆಗಳು, ಅದಲ್ದಲೆ ಮತ್ತು ನಿಮಗೆ ಮೇಯ್ನು ಲಕ್ಷ್ಮಿ ಫೇಸ್ ಮುಖಗಳು ಆ್ಯಕ್ಚುಲಿ ಅದಂತೂ ಒಂದರಿಂದ ಒಂದು ವೆರೈಟಿಯಾಗಿ ತರಿಸಿದ್ರು ಸ್ನೇಹಿತರೆ. ಅದಾಗ್ದಲೇ ಅದು ಲಕ್ಷ್ಮಿ ಫೇಸ್ಗಳು ಅಲ್ದಲೆ ನೀವೇನಾದ್ರು ದೇವ್ರದ್ದು, ಈಗ ಕುಬೇರ ಅಂತ ಹೇಳ್ಬಿಟ್ಟು ಈಗ ಸೇರು ಬರುತ್ತೆ, ನಮ್ಮ ಕಡೆ ಎಲ್ಲ ಸೇರು ಅಂತೀವಿ, ಆ ಸೇರು ಥರ ಅದ್ರ ಮೇಲೆ ವೆಂಕಟರಮಣ ಸ್ವಾಮಿ ಆಗಲಿ, ಲಕ್ಷ್ಮೀ ತಾಯಿ, ಲಕ್ಷ್ಮೀ ದೇವಿ ಆಗಲಿ, ಹಾಗೆಯೇ ಪ್ರತಿಯೊಂದು ದೇವ್ರದುಗಳದ್ದು ಕೂಡ ಕುಬೇರ ಇದ್ರದ್ದು ಸೇರು ಮಾಡಿದರು. ಅದಲ್ದಲೆ ಮತ್ತು ಎಲ್ಲ ದೇವ್ರ ಫೋಟೋಗಳು ಅಷ್ಟೇ, ಪ್ರತಿಯೊಂದು ದೇವರ ಫೋಟೋಗಳನ್ನೂ ಅಲ್ಲಿ ಇಟ್ಟಿದ್ರು ಸ್ನೇಹಿತರೆ. ಮತ್ತು ಮೇಯ್ನ್ ಅಟ್ರಾಕ್ಷನ್ನೇ ಬಂದ್ಬಿಟ್ಟು ಸ್ನೇಹಿತರೆ, ಇದರಲ್ಲಿ ದೇವ್ರ ಫೋಟೋಗಳು ಬೆಳ್ಳಿಲಿ ನೀವೇನಾದರೂ ನಿಮ್ಮ ಮನೆ ದೇವ್ರನ್ನ, ರಂಗನಾಥ ಸ್ವಾಮಿ ಆಗಲಿ, ವೆಂಕಟರಮಣ ಆಗಲಿ, ಅಥವಾ ರಾಯರ ಫೋಟೋ ಆಗಲಿ, ಇಲ್ಲಿ ನಾನು ನೋಡಿರೋ ಪ್ರಕಾರ ವೆಂಕಟರಮಣ ಸ್ವಾಮಿದು ಅಷ್ಟು ಚೆನ್ನಾಗಿ ಬೆಳ್ಳಿಲಿ ಮಾಡಿಟ್ಟಿದ್ದು. ಅದಾದಮೇಲೆ ನಮ್ಮ ರಾಯರದು ಅಷ್ಟೇ ಕೂಡ, ರಾಯರದು ಫೋಟೋನು ಅಷ್ಟು ಚೆನ್ನಾಗಿ ಮಾಡಿದರು. ಅದಲ್ಲದೆ ರಾಯರದಾಗಲಿ, ಮತ್ತು ಲಕ್ಷ್ಮೀದೇವಿ ಮತ್ತು ವೆಂಕಟರಮಣ ಸ್ವಾಮಿ, ಲಕ್ಷ್ಮೀದೇವಿ ಮತ್ತು ವೆಂಕಟಸ್ವಾಮಿ ಸರಸ್ವತಿ, ಹೀಗೆ ಕಾಂಬಿನೇಷನ್ನು ನೀವು ಮಾಡಿಸ್ಬೋದು, ಅಷ್ಟು ಚೆನ್ನಾಗಿ ಇದು ಮಾಡಿದರು ಎಲ್ಲ. ಪ್ರತಿಯೊಂದು ನಿಮಗೆ ಪ್ಯೂರ್ ಬೆಳ್ಳಿಲೇ ಬೇಕು, ಅಥವಾ ಬೆಳ್ಳಿ ಅಥವಾ ಇದ್ರದ್ದು ಉಮಗೋಲ್ಡ್ ಥರ ಇದೆಯಲ್ಲ ಅದರ ಮಿಕ್ಸ್ಚರ್ ಬೇಕು, ಅಥವಾ ಗೋಲ್ಡ್ ಇದರಲ್ಲಿ ಮಿಕ್ಸ್ಚರ್ ಬೇಕು ಅನ್ನೋದ್ರ ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು, ಚೆನ್ನಾಗಿ ತುಂಬ ಜನ ತಗೊಂಡು ಹೋಗ್ತಿದ್ರು, ತುಂಬ ಜನ ಮಾಡಿಟ್ಟಿದ್ರು ಐಟಮ್ಗಳೆಲ್ಲ ನೋಡೋಕ್ಕೆ. ಅಷ್ಟು ಏನಕ್ಕೆ ಅಂದರೆ ಲಕ್ಷ್ಮೀ ಹಬ್ಬ ಮತ್ತು ಇನ್ನು ಮುಂದೆ ಶ್ರಾವಣದಿಂದ ಕಾರ್ತಿಕ ಮಾಸದವರೆಗೆ ಎಲ್ಲ ಫೆಸ್ಟಿವಲ್ ಆಗಲಿ, ಹೊಸಮನೆಗೆ ಹೋಗೋದಾಗಲಿ, ಪ್ರತಿಯೊಂದು ಸಮಾರಂಭಗಳಿರ್ತಾವಲ್ಲ, ಹಾಗಾಗಿ ತುಂಬ ಐಟಮ್ಸ್ಗಳು ತರಿಸಿದ್ರು. ತುಂಬ ಐಟಮ್ಸ್ಗಳಾಗಲಿ, ಸ್ಮಾಲ್ ಎಷ್ಟು ಚೆನ್ನಾಗಿದ್ದು ವಿಗ್ರಹಗಳು, ರಾಯರದೆಲ್ಲ ನೋಡ್ತಾಯಿದ್ವಿ ನಾವು, ರಾಯರದು ಚಿಕ್ಕ ಇದು ಬರ್ತಾವೆ ಮೂರ್ತಿಗಳು ಅಂತ, ಆ ಮೂರ್ತಿಗಳಾಗಲಿ ಬಿಟ್ಟು ಅವಕ್ಕೆಲ್ಲ ಭಯಂಕರ ಕಾಸ್ಟ್ಲಿ. ಒಂದು ಚಿಕ್ಕದು ರಾಯರ ಮೂರ್ತಿನ 30,000 35,000 ಅಂದರೆ ಅದು ಆ್ಯಕ್ಚುಲಿ ಚಿಕ್ಕದು, ಒಂದು 2 ಇಂಚ್ ಇರುತ್ತೆ, ಅದಕ್ಕೆ ಅಷ್ಟು ಅಂದರೆ ಹಾಕೊಳ್ಳಿ. ಎಲ್ಲ ಎಷ್ಟು ಕಾಸ್ಟ್ಲಿ ಆಗಿದ್ದಾವೆ ಬೆಳ್ಳಿನೇ ಅಂದರೆ, ಚಿನ್ನದ ರೇಟಿಗೆ ಹೋಗಿದೆ ಬೆಳ್ಳಿನೇ. ಹಾಗಾಗಿ ಪ್ರತಿಯೊಂದೂ ಅಷ್ಟು ಚೆನ್ನಾಗಿ, ಪ್ರತಿಯೊಂದು ನೋಡಿ ಇವೆಲ್ಲ ಎಷ್ಟು ಸ್ಮಾಲ್ ಇವನ್ನೇ ನಾನು ಹೇಳಿದ್ದು, ಇವೆಲ್ಲ 30,000-40 ಸಾವಿರ ಒಂದೊಂದು ಬೆಳ್ಳಿ ಐಟಮ್ಗಳು, ಅಷ್ಟು ಚೆನ್ನಾಗಿ ಪ್ರತಿಯೊಂದು ಐಟಮ್ಗಳು ಇದರಲ್ಲಿ ಶಾಪ್ಗಳಲ್ಲಿ ಇದ್ದು. ಇದು ನಿಮಗೆ ಎಲ್ಲೇ ಹೋದ್ರೂ ಮೇಯ್ನು ನಾವು ಹೋಗಿದ್ದು ಒಂದು 2-3 ಶಾಪು, ಭೀಮಾಗೆ ಹೋಗಿದ್ವಿ, ಮತ್ತು ಇನ್ನೊಂದು ಯಾವುದೋ GRB, ಇನ್ನೊಂದು ಯಾವುದೋ 2-3 ಲಲಿತ ಮಹಲ್ಲು, ಅವೆಲ್ಲ ಒಂಥರ 2-3ಕ್ಕೆ ಹೋಗಿದ್ವಿ ಸ್ನೇಹಿತರೆ. ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲಿ ನಮಗೆ ತುಂಬ ಅಟ್ರಾಕ್ಷನ್ ಆಗಿದ್ದು ಭೀಮಾದು. ಯಾರು ನೀವು ಹೋಗಿ ಈ ಥರ ಐಟಮ್ಸ್ಗಳು, ಮುಖದ್ದು ಫೇಸಸ್ಗಳು, ಇದು ಲಕ್ಷ್ಮೀ ಇದು ಫೇಸ್ಗಳು ಏನಾದ್ರು ತೊಗೋಬೇಕು, ಲಕ್ಷ್ಮೀ ಮುಖ ಏನಾದರೂ ತೊಗೋಬೇಕು, ಅಥವಾ ಏನೇ ಅದ್ರದ್ದು ಬೆಳ್ಳಿದು ಕಳಸ ತೊಗೋಬೇಕು, ಅಥವಾ ಏನೇ ನಿಮಗೆ ಐಟಮ್ಸ್ಗಳಲ್ಲಿ ದೀಪದ ಕಂಬಗಳು ತಗೋಬೇಕು, ಗಿಫ್ಟ್ಗಳಿಗೆ ಏನಾದ್ರು ತೊಗೋಬೇಕು, ಅಥವಾ ದೇವ್ರ ಮೂರ್ತಿಗಳು ತೊಗೋಬೇಕು, ದೇವ್ರ ಫೋಟೋಗಳು ತೊಗೋಬೇಕು ಅಂದ್ರೂ ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು. ತುಂಬಾ ಜಾಸ್ತಿ ಈ ಟೈಮಲ್ಲಿ ವಿಸಿಟ್ ಮಾಡೋದ್ರಿಂದ ತುಂಬಾ ನಿಮಗೆ ಸ್ವಲ್ಪ ಇದರಲ್ಲೂ ಕೊಡ್ತಾರೆ, ಮತ್ತು ತುಂಬ ವೆರೈಟಿ ನೀವೇನು ನೋಡಬೇಕು, ಯಾವ್ಯಾವ ಥರ ಇರುತ್ತೆ ಅಂದರೆ ಪ್ರತಿಯೊಂದು ನಿಮಗೆ ಸಿಗ್ತವೆ. ಇಲ್ಲ ಅಂದರೆ ಬಾಕಿ ಟೈಮಲ್ಲಿ ಇದು ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಹೋದರೆ ನಿಮಗೆ ಇಷ್ಟು ವೆರೈಟೀಸ್ ಆಫ್ ಐಟಮ್ಸ್, ಇದುಗಳು ಪ್ರಾಡಕ್ಟ್ಗಳು ನಿಮಗೆ ನೋಡೋಕ್ಕೆ ಸಿಗೋಲ್ಲ. ಹಾಗಾಗಿ ಯಾವುದೋ ತಗೊಬರ್ಬೇಕಾಗುತ್ತೆ. ಈ ಟೈಮಲ್ಲಿ ಹೋದರೆ ನಿಮಗೆ ತುಂಬ ಡಿಫ್ರೆಂಟಾಗಿ ಮಾಡಿ ತರಿಸಿಟ್ಟಿರ್ತಾರೆ. ಹಾಗಾಗಿ ನೀವು ಪ್ರತಿಯೊಬ್ಬರು ನಿಮಗೆ ಇಷ್ಟ ಆದದನ್ನು ತನ್ಬೋದು ಬೆಳ್ಳಿ ಐಟಮ್ಗಳ ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಬೆಳ್ಳಿ ಐಟಮ್ಗಳ ಬಗ್ಗೆ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಮುಖಾಂತರ ಶೇರ್ ಮಾಡ್ತಾಯಿದ್ದೀನಿ. ಯಾರಾದ್ರೂ ಬೇರೆಯವ್ರಿಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೇ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಮುಖಾಂತರ ನಾನು ಶೇರ್ ಮಾಡ್ತಾಯಿರ್ತೀನಿ ಸ್ನೇಹಿತರೆ. ಎಲ್ಲ ಪ್ರತಿಯೊಂದು ಇದೇ ಥರ ಅಂತಲ್ಲ, ಬೆಳ್ಳಿಗೆ ಹೋಗಿದ್ದರಿಂದ ಜಸ್ಟ್ ಅಲ್ಲಿ ಹೋದಾಗ ಒಂದು ಸ್ವಲ್ಪ ಎಲ್ಲ ಇನ್ಫಾರ್ಮೇಷನ್ನು ತಿಳ್ಕೊಂಡು ಕ್ಯಾಪ್ಚರ್ ಬಂದಿದ್ದೆ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ನ ಪ್ರತಿಯೊಂದು ಬೆಳ್ಳಿ ಐಟಮ್ಸ್ಗಳು ಯಾವಾಗ ಈ ಸೈಡ್ ಆ ಸೈಡ್ ಟೈಮಲ್ಲಿ ಏನಕ್ಕೆ
ಹೋದರೆ ನಿಮಗೆ ಬೇರೆ ಬೇರೆ ಥರ ಪ್ರತಿಯೊಂದು ಸಿಗ್ತವೆ ಅನ್ನೋದಕ್ಕೆ ಒಂದು ಸ್ಮಾಲ್ ವಿಡಿಯೋ ಮಾಡಿ ತೊಗೊಬಂದಿದ್ದೆ. ಅದನ್ನೇ ಈಗ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಯಾರಿಗಾದರೂ ಇಷ್ಟ ಆದ್ರೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹೀಗೇ ನನ್ನ ಚಾನಲ್ ಕಡೆಯಿಂದ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಏನಾದರೂ ಸಿಕ್ಕಿದಾಗ ನಾನು ಎಲ್ಲರಿಗೂ ಶೇರ್ ಮಾಡ್ತಾಯಿರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.